ಗೈಸ್ ನೋಡಿ ಈಗ ಟೈಮ್ ನ್ಯೂ ಬ್ಯಾಟ್ಸ್ಮನ್ ಕೌಶಿಕ್ ಅಣಿ ಕೇಳಿದ್ದಾರೆ ನಮ್ಮ ಕ್ಯಾಪ್ಟನ್ ಫೀಸ್ ಎಲ್ಲ ಸಪ್ರೇಟ್ ಮಾಡ್ತಾ ಇದೀನಿ ಗೈಸ್ ಇವಾಗ ಟೈಮರ್ ಆನ್ ಮಾಡ್ತಾನೆ ಟೈಮರ್ ಅಲ್ಲಿ 6 ಇಲ್ಲಿ ಹಿಡ್ಕೊಬಿಟ್ಟು ನಾನು ಅಂತಾರೆ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಗೈಸ್ ಇಷ್ಟನೇ ಕೊಬ್ರ ನೀನ್ ಇಂಟ್ರೋ ನನ್ನ ಇಂಟ್ರೋ ಇದೆ ಅಲ್ವಾ ಹೇಳೋದು ನಾನು ಇನ್ನ ಕನ್ನಡದಲ್ಲಿ ಹೇಳ್ತೀನಿ ಅಂದ್ರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅದ್ ನನ್ನ ಇಂಟ್ರೋ ಅದಕ್ಕೆ ನೀನ್ ಇಂಟ್ರೋ ಇದ್ ಮಾಡೋದ್ ಬೇಡ ಅಂದ್ಬಿಟ್ಟು ನನ್ನ ಇದ್ರಲ್ಲಿ ವೆಲ್ಕಮ್ ಟು ಮೈ ಚಾನಲ್ ಗೈಸ್ ಅಂತ ಹೇಳ್ಕೊಂಡು ಮುಂದೆ ಹೋಗ್ತೀನಿ ಗೈಸ್ ಕೋಬ್ರನ್ಗೆ ನಾನು ಈ ವಿಡಿಯೋದಲ್ಲಿ ಕೊಡ್ತಿರೋ ಚಾಲೆಂಜ್ ಏನಂತ ಅಂದ್ರೆ ಪಿಜ್ಜಾ ತಿನ್ಬೇಕು ಕೋಬ್ರಾ ಪಿಜ್ಜಾನಾ ಪಿಜ್ಜಾ ಫಸ್ಟ್ ನಿನ್ ಪಿಜ್ಜಾ ಅನ್ನು ಪಿಜ್ಜಾ ಅನ್ನು ಪಿಜ್ಜಾ 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 ಮತ್ತೆ ಅವಾಗ ಪಿಜ್ಜಾ ಅಂತಿರ್ತೀನಿ ಅದು ಏನೋ ಚಿಕ್ಕ ವಯಸ್ಸಿಂದ ಹೊಸಿ ನಾಳೆಗೆ ಒಳ್ಳೋದಿಲ್ಲ ಹೇಳು ಏನದು ನಾಳೆಗೆ ಒಳ್ಳ ಆಯ್ತು ಪಿಜ್ಜಾನೇ ಅನ್ನೋಣ ಇನ್ಮೇಲೆ ಪಿಜ್ಜಾನ ಗೈಸ್ ನಾವ್ ಇನ್ಮೇಲೆ ಪಿಜ್ಜಾ ಅಂತ ಕರೆಯೋಣ ಎಲ್ರು ಕಮೆಂಟ್ ಅಲ್ಲಿ ಪಿಜ್ಜಾ ಅಂತ ಹಾಕಿ ಕೋಬ್ರನ್ಗೆ ನಾನು ಪಿಜ್ಜಾನ ತಿನ್ನೋ ಚಾಲೆಂಜ್ ಕೊಡ್ತಿದೀನಿ ಟ್ವಿಸ್ಟ್ ಏನಂತ ಅಂದ್ರೆ ಕೋಬ್ರಾ ಎಷ್ಟು ಫಾಸ್ಟ್ ಆಗಿ ಒಂದು ಪಿಜ್ಜಾನ ನೀನು ತಿಂದು ಮುಗಿಸ್ತೀಯ ಅನ್ನೋದೇ ಚಾಲೆಂಜ್ ಫಾಸ್ಟ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ಬೇಕು ನೀನು ಫಾಸ್ಟೆಸ್ಟ್ ಈಟಿಂಗ್ ಪಿಜ್ಜಾ ಚಾಲೆಂಜ್ ಅಲ್ಲಿ ನೀ ಕರೆಕ್ಟ್ ಆಗಿ ಹೇಳಿದ್ದ ಇಲ್ಲ ನಾನು ಇನ್ಮೇಲೆ ಪಿಜ್ಜಾ ಅಂತಾನೆ ಕರಿತೀನಿ ಗೈಸ್ ನೀವು ಅಷ್ಟೇ ಪಿಜ್ಜಾ ಅಂತಾನೆ ಕರೀರಿ ಕೋಬ್ರಾ ಎಷ್ಟು ಫಾಸ್ಟ್ ಆಗಿ ಒಂದು ಪಿಜ್ಜಾನ ತಿಂದಿ ಮುಗಿಸ್ತಾನೆ ಅಂತ ನೋಡೋಣ ಎಷ್ಟೊತ್ತು ತಿನ್ಬೋದು ಕೋಬ್ರಾ 1 ನಿಮಿಷದಲ್ಲಿ ತಿಂದ್ ಮುಗಿಸೋ 16 ರೆಗ್ಯುಲರ್ 4 ನಿಮಿಷ ಇದು ಬಿರಿಯಾನಿನೂ 1 ನಿಮಿಷದಲ್ಲಿ ತಿಂದಿಲ್ಲ ಕಬಾಬ್ನು ತಿಂದಿಲ್ಲ ಅಟ್ಲೀಸ್ಟ್ ಪಿಜ್ಜಾನಾದ್ರೂ ತಿನ್ನು ಒಂದ್ ಪಕ್ಷ ಬಿರಿಯಾನಿ ರೈಸ್ ಹೇಳಿದ್ರೆ ಒಂದೂವರೆ ನಿಮಿಷದಲ್ಲಿ ತಿನ್ನುವೆ ಇವಾಗ ಅದೆಲ್ಲ ಬೇಡಪ್ಪ 1 ನಿಮಿಷದಲ್ಲಿ ಪಿಜ್ಜಾ ತಿಂದ್ ಮುಗಿಸ್ತೀಯ ಇಲ್ವಾಪ ನಿಮಿಷ ಟ್ರೈ ಮಾಡ್ತೀವಿ ನಾವು ಮುಗಿಸ್ತೀನ 1 ನಿಮಿಷಕ್ಕೆ ನಿನ್ಗೋಸ್ಕರನಾರು ಟ್ರೈ ಮಾಡ್ತೀವಿ ನಾವು ಪ್ರಾಣನಾರು ಒತ್ತೆ ಬೇಡ ಈ ತರ ಎಲ್ಲ ಬೇಡ ನನ್ ಮೇಲೆ ಬಂದ್ಬಿಡ್ತದೆ ಇಲ್ಲ ನಿನ್ನ ಏನು ಗೊತ್ತಿಲ್ಲ ವಿಕಾಸ್ ತಿನ್ಸ್ಬಿಡ ನಾನು ಹಿಡ್ಕೊಂಡ್ಬಿಡ್ತಾನೆ ಆತರ ಏನಿಲ್ಲ ತಿಂತ್ಯಾ ತಿಂತಿ ಕಣ ಪಕ್ಕ ಗೈಸ್ ವಿಕಾಸ್ ಕೊಟ್ಟಿರೋ ಚಾಲೆಂಜ್ ನ ಇವತ್ತು ಕಂಪ್ಲೀಟ್ ಮಾಡಕ್ಕೆ ಮೀಟ್ ಅಂಡ್ ಈಟ್ಗೆ ಬಂದಿದ್ದೀನಿ ಪಿಜ್ಜಾ ತಿನ್ನಕ್ಕೆ ನೋಡಿ ಇಲ್ಲೇ ಮೀಟ್ ಅಂಡ್ ಈಟ್ ಬಂದಿದ್ದೀನಿ ಬಟ್ ನಮ್ ಹುಡುಗ ವಿಡಿಯೋ ಮಾಡಕ್ಕೆ ನಾಚ್ಕೋತಾವನೆ ಇಂಟ್ರೆಸ್ಟ್ ತೋರಿಸ್ತೀನಿ ಅಂದ್ರೆ ಗೊತ್ತಿಲ್ಲ ಇವಾಗ ಒಂದು ಆರ್ಡರ್ ತಗೊಂಡು ಇವಾಗ ನಾವು ವಿಡಿಯೋ ಕಂಪ್ಲೀಟ್ ಮಾಡೋಣ ಬನ್ನಿ ಅಣ್ಣ ಪಿಜ್ಜಾ ಆಯ್ತಾ ಏನಾಯ್ತು ಅಣ್ಣ ಚಿಕನ್ ಪಮ್ ಬ್ಲಾಸ್ಟ್ ಕೊಟ್ಕೋಣ ಒಂದು ಕೊಟ್ಬಿಡಿ ಅಷ್ಟೇ ಇನ್ನೇನಿಲ್ಲ 1 ನಿಮಿಷನಾ ಓಕೆ ರೈಸ್ ಇವಾಗ ನಮ್ದು ಆರ್ಡರ್ ಎಲ್ಲ ಮಾಡಾಯ್ತು ಇವಾಗ ನಮ್ಮ ಹುಡುಗ ಹೊಸಿ ವಿಡಿಯೋಗೆ ನಾಚ್ಕೋತಾವನೆ ವಿಡಿಯೋ ಮಾಡೋಕ್ಕೆ ಇವನೇ ಬರೋದು ನಂಗೆ ಡೈಲಿ ಯಾಕಂದ್ರೆ ನಮಗೆ ಕ್ಯಾಮ್ರಾಮನ್ ಬೇಕಲ್ವಾ ಕ್ಯಾಮ್ರಾಮನ್ನು ಮತ್ತೆ ಟೈಮರ್ ಆನ್ ಮಾಡೋಕ್ಕೆ ಕರ್ಕೊಂಬಂದಿದ್ದೀನಿ ನಾಚ್ಕೋತಾವನೆ ಯಾವಾಗಲೂ ಇಂಟ್ರೋಗ್ ಬಾರ ಅಂದರೆ ಬರ್ದೋದು ಆಚೆ ಕಡೆ ನಮ್ಮದು ಪಿಜ್ಜಾ ರೆಡಿ ಆಗಿದೆ ನಮ್ಮ ಹುಡುಗ ತಗೊಂಬರಕ್ಕೆ ಹೋಗ್ತಾವನೆ ತಗೊಂಬರಂಗೆ ನೋಡಿ ಯಾವ ಥರ ಪಿಜ್ಜಾ ಬಂದೈತೆ ನಮ್ಮದು 4 ಪೀಸ್ ಬಂದೈತೆ ಬನ್ನಿ ಇವಾಗ ಚೆನ್ನಾಗಿ ಬಾರಿಸ್ಬೋಣ ಇವಾಗ ಬನ್ನಿ ಇವಾಗ ನಾನು ಮೋಸ್ಟ್ಲಿ ಅವನೇ ತಿನ್ನೋಣ ನಂಗೆ ಅವನೇ ನಾನು ತಿಂತೀನಿ ಅಂದರೆ ಇವಾಗ ಬನ್ನಿ ತಿನ್ನೋಣ ಬೇಗ ಟೈಮರ್ ಆನ್ ಮಾಡ್ಕೊಂಡು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ತಿನ್ನೋಣ ಗೈಸ್ ನಾನು ಪಿಜ್ಜಾ ಎಲ್ಲ ಸಪ್ರೇಟ್ ಮಾಡ್ತಾ ಇದೀನಿ ಯಾಕೆಂದ್ರೆ ಎಲ್ಲ ಸುಡ್ತಾ ಬಿದ್ದೈತೆ ಬೇಗ ತಿನ್ಬೇಕಲ್ವ ಅದಕ್ಕೆ ಈಗ ಟೈಮರು ಇನ್ನೇನು ಆನ್ ಮಾಡ್ತೇನೆ ಅಲ್ಲಿ ಟೈಮರ್ ಆನ್ ಮಾಡಾದ್ಮೇಲೆ ತಿನ್ನೋಣ ಒಂದು ಸ್ವಲ್ಪ ಬಿಸಿ ಐತೆಲ್ಲ ಆಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್ ಇವಾಗ ಟೈಮರ್ ಆನ್ ಮಾಡ್ತಾನೆ ಟೈಮರ್ ಆನ್ ಮಾಡಂಗೆ ಗೈಸ್ ನೋಡಿ ಈಗ ಟೈಮರು
ಟೈಮರ್ ಹಾಕ್ ಮಾಡು, ಟೈಮರ್ ಹಾಕ್ ಮಾಡು, ಹಾಕ್ ಮಾಡು. ರೈಸ್ ತಿಂದಾಗೈತೆ. ತಿಂದಾದ್ಮೇಲೆ 1 ನಿಮಿಷ, ಎಷ್ಟು 1 ನಿಮಿಷ 8 ಸೆಕೆಂಡ್ ಆಗೈತೆ ಗೈಸ್. 8 ಸೆಕೆಂಡು ಲೇಟ್ ಆಗೋಯ್ತು. ತಿನ್ನಕ್ಕಾಗಿಲ್ಲ 1 ನಿಮಿಷದಲ್ಲಿ, ಏನು ಮಾಡೋಕ್ಕಾಗಲ್ಲ ಗೈಸ್. ವಿಕಾಸ್ ಕೊಟ್ಟಿರೋ 3 ಚಾಲೆಂಜಲ್ಲೂ 1 ನಿಮಿಷ ಕೊಟ್ಟಿದ್ದ, ಬಟ್ ತಿನ್ನಕ್ಕಾಗಿಲ್ಲ. ಇದ್ರಲ್ಲೂ 1 ನಿಮಿಷ ಬೇಗ ತಿಂತೀನಿ ಅನ್ಕೊಂಡೆ, ಬಟ್ 8 ಸೆಕೆಂಡು ಲೇಟ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಬಟ್ ನೀರಿದ್ದೀರ ಅವಾಗಲೇ ತಿನ್ಬೋದಾಯ್ತು, ಬಟ್ ಮಧ್ಯದಲ್ಲಿ ನಾನು ನೀರೇ ಮರ್ತ್ಬಿಟ್ಟಿದೆ. ಅದರಿಂದ ಹೊಸಿ ತಿನ್ನಕ್ಕಾಗಿಲ್ಲ ಅಷ್ಟೇ. ಬನ್ನಿ ಇವಾಗ ಬಿಲ್ ಪೇ ಮಾಡ್ಬಿಟ್ಟು ಹೋಗೋಣ. ಗೈಸ್ ಬಿಲ್ಲೆಲ್ಲ ಪೇ ಮಾಡ್ಬಿಟ್ಟು ಹೋಯ್ತಾ ಇದ್ದೀನಿ ನಾನು ಮತ್ತೆ ನಮ್ಮ ಹುಡುಗ. ಗೈಸ್ ಆದ್ರೂ 4 ಪೀಸ್ಗೆ ಎಲ್ಲೂ ನಮ್ಮ ಚನ್ಪುರದಲ್ಲಿ ಪಿಜ್ಜಾ ಶಾಪೇ ಇಲ್ಲ. ಆರ್ಟ್ ಅಂಡ್ ವೆಯ್ಟಲ್ಲಿ ಐತೆ. ಯಾರು ತಿನ್ಬೇಕು ಅನ್ಸಿದ್ರೆ ಬಂತೀನಿ ಗೈಸ್. ನಾನು ಫುಡ್ ಲಾಗ್ ಮಾಡಿಕೊಂಡು ಫುಡ್ ತಿನ್ಕೊಂಡು ಚೆನ್ನಾಗೆ ಇವತ್ತು ನೋಡಿ ನಮ್ಮೂರಲ್ಲಿ ಕ್ರಿಕೆಟ್ ಆಡ್ತವ್ರೆ. ಇನ್ನು ನಮ್ಮ ಹುಡುಗರು ಇನ್ನೂ ಯಾರೂ ಬಂದಿಲ್ಲ, ಅದರಿಂದ ಎಲ್ಲ ವೆಯ್ಟ್ ಮಾಡ್ತವ್ರೆ. ಇವಾಗ ಇವರು ಸುಮ್ಮನೆ 6 ಬಾಲ್ ಆಡ್ತವ್ರೆ. ಆಡ್ಕೊಳ್ಳಿ, ಹುಡುಗರು ಬಂದಾದ್ಮೇಲೆ ಫುಲ್ಲು ಟೀಮ್ ಆದಮೇಲೆ ಟೀಮ್ ಮಾಡ್ತಾರೆ. 6 ಬಾಲ್ಗೂ ಕಿತ್ತಾಡ್ತವ್ರೆ ನೋಡಿ. ನಮ್ಮ ಹಿರಿಯ ಆಟಗಾರರು ಒಂದಿಬ್ರು ಇಲ್ಲಿದ್ದಾರೆ, ತೋರಿಸ್ತೀನಿ. ಇವರು ನಮ್ಮ ಊರಿನ ಹಿರಿಯ ಆಟಗಾರರು, ಆನಂದಣ್ಣ ಅಂತ ಮತ್ತು ಗುಂಡಣ್ಣ ಅಂತ. ಕಿರಣ್ ಕುಮಾರ್ ಗುಂಡ ಅಂತಾರೆ ಎಲ್ಲರೂ ನಮ್ಮೂರಲ್ಲಿ. ಇವರಿಬ್ಬರು ಹಿರಿಯ ಆಟಗಾರರು ನಮ್ಮೂರಿಗೆ. ಸುಮ್ಮನೆ ಇಲ್ಲಿ ಇನ್ನೂ ನಮ್ಮ ಹುಡುಗರು ಬಂದಿಲ್ಲ, ಅದರಿಂದ ವೆಯ್ಟ್ ಮಾಡ್ತವ್ರೆ. ಹುಡುಗರು ಬಂದಮೇಲೆ 2 ಟೀಮು ಬೆಳಗ್ಗೆ ಎಲ್ಲ ಗದ್ದೆಯಲ್ಲಿ ವ್ಯವಸಾಯ ಮಾಡಿಕೊಂಡು ಮತ್ತು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಸಂಜೆ ಆಯಿತು ಅಂದರೆ ಇಲ್ಲೆಲ್ಲ ಕ್ರಿಕೆಟ್ ಆಡ್ಕೊಬರ್ತೀವಿ. ಯಾಕಂದರೆ ಅದೊಂಥರ ನೆಮ್ಮದಿ ಜೀವನ ಆಡೋಕ್ಕೆ. ಅದಕ್ಕೆ ಇವಾಗ ಬರ್ತಾರೆ ನೋಡಿ, ಒಬ್ಬೊಬ್ಬರೇ ಬರ್ತಾವ್ರೆ. ತೋರಿಸ್ತೀನಿ ಎಲ್ಲರನ್ನೂ. ಟೀಮ್ ಆದಮೇಲೆ ತೋರಿಸ್ತೀನಿ ಯಾರ್ಯಾರ ಟೀಮ್ ಏನೇನು ಅಂತ. ಗೈಸ್ ಇಲ್ಲಿ ಟಾಸ್ ವಿನ್ ಆಡ್ಸೋಕ್ಕೆ ಇಬ್ಬರು ಕಿತ್ತಾಡ್ತವ್ರೆ. ಇಬ್ಬರು ಒಂದೇ ಟೀಮ್ ಅವರಲ್ಲ. ಪವನು ನಮ್ಮ ಸೈಡು, ಪವನ್ ಡೈರಿ, ಕೌಶಿಕ್ ಬೇರೆ ಟೀಮು. ರಾಣಿ ಕೇಳಿದ್ದಾರೆ ನಮ್ಮ ಕ್ಯಾಪ್ಟನ್ನು. ಅಯ್ಯೋ ನಾವು ಫೀಲ್ಡಿಂಗು, ಅವ್ರದ್ದು ಬ್ಯಾಟಿಂಗ್ ಆಗ್ಬಿಟ್ಟಿದೆ, ನಾವು ಫೀಲ್ಡಿಂಗು. ನೋಡಿ ನಮ್ಮ ಟೀಮಲ್ಲೆಲ್ಲ ಫೀಲ್ಡಿಂಗ್ ಸರ್ಚ್ ಆದ್ಮೇಲೆ ನಮ್ಮ ಟೀಮ್ ಎಲ್ಲ ಸರ್ಚ್ ಆದ್ಮೇಲೆ ಎಲ್ಲ ನಿಂತ್ಕೊಂಡಾದ್ಮೇಲೆ ತೋರಿಸ್ತೀವಿ. ಟಾಸ್ ಸೋತ್ರು ಮ್ಯಾಚ್ ಗೆಲ್ತೀವಿ ಅಂತ ನಮ್ಮ ಕ್ಯಾಪ್ಟನ್ ಹೇಳ್ತಾವ್ರೆ. ಅವ್ರ ಕಡೆ ಬ್ಯಾಟ್ ಬಂದಾಗೆಲ್ಲ ಒಬ್ಬರನ್ನ ತೋರಿಸ್ತೀನಿ. ನಮ್ಮ ಸೈಡ್ ಫೀಲ್ಡಿಂಗ್ ನಿಂತ ಮೇಲೆ ಎಲ್ಲರನ್ನೂ ತೋರಿಸ್ತೀನಿ. 30 ಕಟ್ ಹಾಕ್ತೀವಿ. 5 ಓವರ್ ಮ್ಯಾಚ್ 30 ರನ್ ಕಡಾಕ್ತಾನಂತೆ. ಅದಕ್ಕೆ ಮೊನ್ನೆ 4 6 ಹೊಡ್ಸ್ಕೊಂಡಿತ್ತು ನಡೀಲಿ ಗೈಸ್. ನಮ್ಮ ಟೀಮಲ್ಲಿ ಹುಡುಗರು ಇನ್ನೂ ಕಮ್ಮಿ ಬಂದ್ಬಿಟ್ಟವ್ರೆ. 6 ಕಡೆ ಟೀಮು, ನಮ್ಮ ಕಡೆ ಟೀಮ್ ಎಲ್ಲ ಮಿಕ್ಸ್ ಮಾಡಿ ಇವಾಗ ಫೀಲ್ಡಿಂಗ್ ನಿಂತ್ಕೋತವ್ರೆ. ಚಿಗೇನಹಳ್ಳಿಯಿಂದ ಇನ್ನೂ ಹುಡುಗರು ಹೋಗ್ಬೇಕಾಯ್ತು, ಚಿಗೇನಹಳ್ಳಿಯಿಂದನೂ ಇನ್ನೂ ಹುಡುಗರು ಬಂದಿಲ್ಲ. ಚಿಗೇನಹಳ್ಳಿ ಹುಡುಗರು ಬಂದಮೇಲೆ ಎಲ್ಲ ತೋರಿಸ್ತೀನಿ ಎಲ್ಲರನ್ನೂ. ಅಂಪೈರ್ ಆಗಿ ತಿಮ್ಮರಾಜು, ಔಟ್ಸ್ ಅವ್ರ ಕಡೆ ಬ್ಯಾಟಿಂಗ್ ಇದು ಮಾಡ್ಕೊಬಿಟ್ಟವ್ರೆ. ಇದು ನನ್ನ ನಾರ್ಮಲ್ ಪ್ಲೇಸ್ ಗೈಸ್. ನಾನು ಬಂದಾಗಲ್ಲ ಅಲ್ಲೇ ನಿಂತ್ಕೊಳ್ಳೋದು, ಬಟ್ ಇವತ್ತು ವೀಡಿಯೋ ಮಾಡಬೇಕು ಅಂತ ಕಾರಣಕ್ಕೆ ಕವರ್ಸಲ್ಲಿ ನಿಂತಿದ್ದೀನಿ ನೋಡಿ. ಕವರ್ಸಲ್ಲಿ ನಿಂತ್ಕೊಂಡು ಇದು ಮಾಡ್ತಾ ಇದ್ದೀನಿ. ತುಂಬ ಜನ ಐತಿ ಅಲ್ವಾ, ತುಂಬ ಜನ ಹೊತ್ತಿಗೆ ನಮ್ಮ ಸೈಡು 12 ಜನ, ಅವ್ರ ಸೈಡ್ 12 ಜನ ಆಗೋರು. ಇವತ್ತು ಹುಡುಗರು ಯಾರು ಬಂದಿಲ್ಲ, ಇನ್ನೂ ದೊಡ್ಡವರೆಲ್ಲ ಬರ್ತಾರೆ, ಅವ್ರು ಯಾರು ಬಂದಿಲ್ಲ. ಸಾಯಂಕಾಲ ಟೈಮು ಇನ್ನೂ ಕೆಲಸ ಮುಗಿಸ್ತಾ ಇರ್ತಾರೆ, ಹಾಲು ಕರಿತಾ ಇರ್ತಾರೆ. ಹಾಲು ಹಾಕ್ಬಿಟ್ಟು ಎಲ್ಲ ಬರೋದು ಲೇಟ್ ಆಯ್ತದೆ. ಅದರಿಂದ ನೋಡಿ ಅವರು ಹಾಲು ಕರ್ಬಿಟ್ಟು ಹಾಲು ಹಾಕ್ಬಿಟ್ಟು ಬರೋದು ಲೇಟು. ಇವಾಗ ಈ ಕಡೆ ಬೌಲರ್ ನಮ್ಮ ಟೀಮಲ್ಲಿ ಕ್ಯಾಪ್ಟನ್ ಆಗಿ ಪವನ್ ಅವರು ಬೌಲಿಂಗ್ ಆಡ್ತವ್ರೆ. ಅಂಪೈರ್ ಆಗಿ ತಿಮ್ಮರಾಜು ಮತ್ತು ಚಿಗೇನಹಳ್ಳಿ ಹುಡುಗ, ಇವನು ನಮ್ಮೂರಿಗೆ ಆಡೋಕ್ಕೆ ಅಂತ ಬರ್ತಾನೆ, ವಿಕಾಸ್ ಅಂತ. ಎಲ್ಲ ವಿಕ್ಕಿ ಅಂತಾರೆ. ವಿಕಾಸ್ ತಾನೇ ಹೆಸರು? ವಿಕಾಸು ವಿಕಾಸ್ ಅಲ್ಲ ವಿಕ್ಕಿ. ಸ್ಟ್ರೈಕರ್, ನಾನ್ ಸ್ಟ್ರೈಕರಲ್ಲಿ ಅಭಿ, ನಮ್ಮೂರಿನ ಮುಖಂಡರಾದ ಕಾಂಗ್ರೆಸ್ ಅಭಿ ಅವರು ಬ್ಯಾಟಿಂಗ್ ಆಡ್ತವ್ರೆ. ಫಸ್ಟ್ ಬಾಲ್ ಎಸೀದ, ಆ ಕಡೆ ಹೋಗಿದೆ 1 ರನ್. ಬಾಲೆಲ್ಲ ಸುಮ್ಮನೆ ಎಸ್ತಾಡ್ಕೊಂಡು ರನ್ನ ಕೊಟ್ಬಿಟ್ರು. ಏನಿಲ್ಲ ಅಂದ್ರೆ 3 ರನ್ ಕೊಟ್ಟವ್ರು ಒಂದು ಬಾಲ್ಗೆ. ಸುಮ್ಮನೆ ಬಾಲೆಲ್ಲ ಎಸ್ಕೊಂಡು ನಿಂತವ್ರೆ. ವಿಕ್ಕಿ ಒಳ್ಳೆ ಬ್ಯಾಟ್ಸ್ಮನ್ನು ಮತ್ತು ಬೌಲರು. ನೋಡಿ ಯಾವ ಥರ ಆಡ್ತಾನೆ ಅಂತ. ಆ ಕಡೆ ಹೊಡೆದಿದ್ದಾನೆ ನಮ್ಮ ಹುಡುಗ. ಅವನು ಫೀಲ್ಡಿಂಗ್ ಕೈತವನೆ, 1 ರನ್ನು. ನಮ್ಮ ಊರಲ್ಲಿ ಯಾವ ಥರ ಕಿತ್ತಾಡ್ತಾರೆ, ರನ್ನರ್ ಇಲ್ಲ ಪನ್ನರ್ ಇಲ್ಲ ಅಂದ್ಕೊಂಡು. ಆದರೂ 4 ಹೊಡ್ಬಿಟ್ರು ನಮ್ಮ ಅಭಿಯಣ್ಣವರು. ಗೈಸ್ ಇವಾಗ ಕೆಲಸ ಮುಗಿಸ್ಕೊಂಡು ನಮ್ಮ ಸ್ವಾಮಿ ಅಣ್ಣ, ಅವರು ಹಿರಿಯ ಆಟಗಾರರು ಬರ್ತಾರೆ ನೋಡಿ ಬೈಕಲ್ಲಿ. ಇವಾಗ ಅವರು ಔಟ್ ಸೈಡು, ನಮ್ಮ ಸೈಡಲ್ಲ, ಔಟ್ ಸೈಡ್ ಓಪನಿಂಗ್ ಬರ್ತಾರೆ. ಅವ್ರು ಇಲ್ದವ್ರ ಕಾರಣ ಇವ್ರು ಬಂದವ್ರೆ. ಇವಾಗ ಮತ್ತೊಮ್ಮೆ ಓಡಿ ಬಂದು ಎಸೆದ ಬಾಲನ್ನು ಅಭಿಯವರು ಈ ಸಲ ಯತ್ನ, ಸಿಂಗಲ್. ಓವರ್ಗೆ 13 ರನ್ ಕೊಟ್ಬಿಟ್ಟು ಹೋಯ್ತವನೆ. ಬಾಲೆಲ್ಲ ವೈಡ್ ಎಸ್ಕೊಂಡು ಇದು ಮಾಡಿಸ್ಕೊಂಡು. ನಾನು ಬೌಲಿಂಗ್ ಎಲ್ಲ ಮಾಡಲ್ಲ ಗೈಸ್, ನಮ್ಮ ಬೌಲಿಂಗ್ ಎಲ್ಲ ಅಷ್ಟು ಮಾಡೋಕ್ಕೆ ಬರಲ್ಲ. ಅದರಿಂದ ಇವಾಗ ನೆಕ್ಸ್ಟು ಬೌಲರ್ ಯಾರಪ್ಪ, ನಂದನ್ ಗೈಸ್. ನಂದನ್, ಚೌಕ್ಲಿ ನಂದನ್ ಅಂತ ಇವರು, ಚಿಕ್ಕಿಬಿಕ್ಕಿ ನಂದನ್. ಯಾವ ಥರ ಬೌಲಿಂಗ್ ಮಾಡ್ತಾರೆ ನೋಡಿ, ತೋರಿಸ್ತೀನಿ ಅವ್ರದ್ದು. ಚಿಕ್ಕಿಬಿಕ್ಕಿ ನಂದನ್ ಅವರು ಓಡಿ ಬಂದು ಎಸೆದು ನೋಡಿ, ಯಾವ ಥರ ಕುಲಿಕ ಬಂದು ಎಸೆದ್ರು. ಗುಡ್ ಬಾಲ್, ಡಾಟ್ ಬಾಲ್ ಆಗಿದೆ. ಒಳ್ಳೆ ಬೌಲರ್ ಅಂತಲೇ ಹೇಳ್ಬೋದು. ನಮ್ಮ ಊರಿನ ಅಭಿ ಕೈಲಿ ಓಡೋಕ್ಕಾಗಲ್ಲ ಅಂದ್ಬಿಟ್ಟು ಹುಡುಗ ಚಿಂಟು ಅಂತ, ಅವನು ರನ್ನರ್ ಆಗಿದ್ದಾನೆ. ಅಲ್ಲಿ ನಿಂತಿದ್ದ ನೋಡಿ, ನಾನ್ ಸ್ಟ್ರೈಕಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಬ್ಯಾಟ್ ಹೊತ್ಕೊಂಡು, ಅವ್ರಿಗೆ ರನ್ನರು ಹುಡುಗ.
3 ಬಾಲ್ ಆಗಿದೆ, 2 ರನ್, ಪರವಾಗಿಲ್ಲ. ಅವನು ಓವರ್ಗೆ 13 ರನ್ ಕೊಟ್ಟಿದ್ದಾನೆ ಫಸ್ಟ್ ಓವರು. ಇದು 2ನೇ ಓವರು, ಬರೀ 3 ರನ್ ಕೊಟ್ಟಿದ್ದಾನೆ. ನೋಡೋಣ ಕೊನೆವರೆಗೂ ಎಷ್ಟು ರನ್ ಕೊಡ್ತಾನೆ ಅಂತ. ಒಳ್ಳೆ ಬೌಲಿಂಗ್ ಮಾಡಿದಾನೆ, ಕ್ಯಾಚ್. ಓ, ಒಂದು ವಿಕೆಟ್ ಬೇರೆ ತಗೊಬಿಟ್ಟಿದ್ದಾನೆ. ಓವರಲ್ಲಿ 5 ರನ್ ಕೊಟ್ಟವನೆ. 5 ರನ್ ಕೊಟ್ಟು ಬಾಲ್ 1 ವಿಕೆಟ್. ಇವಾಗ ನೆಕ್ಸ್ಟ್ ಬ್ಯಾಟ್ಸ್ಮನ್ ಯಾರು ಅಂತ ನೋಡ್ತಾ ಇದೀವಿ. ಓ, ನಮ್ಮ ಕೌಶಿಕ್ ಅವರು ಡಿಂಗಿ ಬಿಲ್ಲಿ ಆಟ ಆಡ್ಕೊಂಡು ಕೌಶಿಕ್ ಅವರು ಬರ್ತವ್ರೆ. ನೋಡೋಣ ಅವ್ರು ಎಷ್ಟು ರನ್ ಮಾಡ್ತಾರೆ ಅಂತ. ನಮ್ಮ ಆಪೋಸಿಟ್ ಟೀಮ್ ಗೈಸೂರಲ್ಲ. ಒಳ್ಳೆ ಫೀಲ್ಡಿಂಗ್ ಮಾಡ್ದ ಹುಡುಗ ಮಾತ್ರ. 4 ರನ್ ತಡ್ದ. 4 ಹೋಗೋದ ತಡೆದಿದ್ದಾನೆ. ಓವರ್ಗೆ ರನ್ ಎಷ್ಟ್ಲಾ? ರನ್ ಎಷ್ಟು ಕೊಟ್ಲಾ? ಸ್ಕೋರ್ ಅಂಪೈರ್ಗೆ ಸ್ಕೋರ್ ಲೆಕ್ಕ ಹಾಕೋತಲ್ಲ. ಅಂಪೈರ್ ಯಾವ ಕಡೆಯಿಂದ ಇದು ಕೊಡ್ತಾವನೋ ಗೊತ್ತಾಯ್ತಲ್ಲ. ಇಲ್ಲ ಅಂದ್ರು 8 ರನ್ ಕೊಟ್ಟು 1 ವಿಕೆಟ್ ತಗೊಂಡಿದ್ದಾನೆ. 2ನೇ ಓವರು. 3ನೇ ಓವರ್ ಚಾಲ್ತಿ ಯಾರು ಬರ್ತಿದ್ದಾರೆ? ಭರತ್ ಕುಣ್ಗುರಿ ಭರತ್ ಅವರು ಬರ್ತಿದ್ದಾರೆ 3ನೇ ಓವರ್ ಮಾಡೋಕ್ಕೆ. ನೋಡೋಣ ಅವ್ರು ಎಷ್ಟು ರನ್ ಕೊಡ್ತಾರೆ ಅಂತ. ನಾನ್ ಸ್ಟ್ರೈಕಲ್ಲಿ ಕೌಶಿಕ್ ಅವರು, ಸ್ಟ್ರೈಕಲ್ಲಿ ವಿಕ್ಕಿ ಅವರು. ನೋಡೋಣ ಇವರೆಷ್ಟು ಹೊಡಿತಾರೆ ಅಂತ. ಹೊಡಿ ಬಂದೆ ಎಸೆದ ಬಾಲನ್ನು ಹೊಡೆಯುವಲ್ಲಿ ಇದು ಸಿಂಗಲ್ ಆಗುವ ವಿಫಲ. 1 6 ಅನ್ನು ಹೊಡಿದಾನೆ ಫಸ್ಟ್ ಬಾಲು. ಈ ಬಾಲ್ ಸಿಂಗಲ್ ತಗೊಂಡವನೆ. ಪರವಾಗಿಲ್ಲ ಗೈಸ್, ಒಳ್ಳೆ ಬ್ಯಾಟ್ಸ್ಮನ್ ವಿಕ್ಕಿ. ಗೈಸ್ ಮತ್ತೆ ಇನ್ನೊಂದು 6 ಹೊಡೆದಿದ್ದಾನೆ ವಿಕ್ಕಿ. ಇದು ಅವರ ಬ್ಯಾಟಿಂಗಲ್ಲಿ 2ನೇ 6. ಚೆನ್ನಾಗಿ ಆಡ್ತಿದ್ದಾನೆ ಅವ್ರ ಟೀಮಲ್ಲಿ. ನಮ್ಮ ಟೀಮಲ್ಲಿ ಈ ಥರ ಹೊಡೆಯೋರು ಯಾರೂ ಇಲ್ಲ. ಈಗ ಮತ್ತೆ ಭರತ್ ಅವರು ಓಡಿ ಬಂದ ಎಸೆದ ಚೆಂಡನ್ನು ನೆಲದಲ್ಲಿ ಹೊಡೆದಿದ್ದಾರೆ. 1 ರನ್. ಗ್ಯಾಪಲ್ಲಿ ಬಿಟ್ಬಿಟ್ಟ. 4 ರನ್. 4 ಹೋಗ್ಬಿಡ್ತು ಗ್ಯಾಪಲ್ಲಿ ಬಿಟ್ಬಿಟ್ಟ. ಹೋಯ್ತು. ನಮ್ಮ ಟೀಮು ಯಾಕೋ ಸೋಲೋ ಚಾನ್ಸಸ್ ತುಂಬ ಇದೆ. ಗೈಸ್ ನೋಡಿ ಯಾವ ಥರ ಕಿತ್ತಾಡ್ತಾವ್ರೆ. ನೋಡಿ ಇವರೆಲ್ಲ ಕಿತ್ತಾಡ್ತಾ ಬಿದ್ದವ್ರೆ ಆ ಟೀಮವರು. 1 ಬಾಲು 2 ಬಾಲು ಅಂತ ಬಾಲೇ ಕೌಂಟ್ ಮಾಡ್ಕೊಳ್ಳಲ್ಲ, ರನ್ನು ಕೌಂಟ್ ಮಾಡ್ಕೊಳ್ಳಲ್ಲ ಅವರು. ಸುಮ್ಮನೆ ಕಿತ್ತಾಡ್ತಾರೆ. ಓ, ಮತ್ತೆ ಇನ್ನೊಂದು 6 ಆಗುವ ಸಾಧ್ಯತೆ. ಕ್ಯಾಚಾ? 6. ಗೈಸ್ ಈ ಓವರಲ್ಲಿ 2 6 ಅನ್ನು ಹೊಡೆದಿದ್ದಾನೆ. ಟೋಟಲ್ 3 6 ಅನ್ನು ಹೊಡೆದು ವಿಕ್ಕಿ ಅವರ ತಂಡಕ್ಕೆ ಒಳ್ಳೆ ರನ್ನನ್ನು ಕಲೆ ಹಾಕ್ತಾನೆ. ಇವಾಗ ಬೌಲಿಂಗ್ ಕಿರಣ್ ಅವರು ಅಂದ್ಕೊಂಡೆ, ಬಟ್ ಕಿರಣ್ ಅಲ್ಲ, ಬೇರೆ ಯಾರು ಬರ್ತಿದ್ದಾರೆ. ಪ್ರೀತಮ್. ಪ್ರೀತು, ನೀನು ಅವ್ರ ಟೀಮ್ ತಾನೇ? ಇವತ್ತು ನಮ್ಮ ಟೀಮಾ ಗೈಸ್? ಅವ್ನು ಯಾವಾಗಲೂ ಅವ್ರ ಟೀಮ್ ಮಾಡುವ ಹುಡುಗರು ಯಾರು ಇಲ್ಲ ಅಂದ್ಬಿಟ್ಟು ಇವತ್ತು ನಮ್ಮ ಟೀಮ್ ಬಂದವನೇ, ಕಮ್ಮಿ ಜನ ಅಂದ್ಬಿಟ್ಟು. ಪ್ರೀತಮ್ ಏನು ಅಂತಾರಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಆ ಥರ ಹುಡುಗ. ಸಣ್ಣಕ್ಕಿದ್ರು ಬೌಲಿಂಗ್ ಮಾತ್ರ ಚೆನ್ನಾಗಿ ಬೀಳುತ್ತೆ. 6 ಕೌಶಿಕ್ 1 6 ಅನ್ನು ಹೊಡ್ಬಿಟ್ಟಿದ್ದಾನೆ ಅತ್ಯುತ್ತಮವಾಗಿ. ಅವ್ರ ಕಡೆ ಬರೀ 6 ಹೊಡಿದವ್ರೆ, ರನ್ ಯಾವುದು ಬರ್ತಾನೆ ಇಲ್ಲ. ಯಾವಾಗಲೂ ಬಂದಾಗೆಲ್ಲ ಓಪನರ್ ಬಂದಾಗ ಎಲ್ಲರೂ 1 ಡೌನ್ ಹೋದಾಗ 2 ಬಾಲ್ ಇಲ್ಲ 3 ಬಾಲ್ ಆಡುವ. ಇವತ್ತು ನೋಡಿದ್ರೆ ಆಡ್ತಾ ಬಿದ್ದವನೇ. ಮೋಸ್ಟ್ಲಿ ನಾನು ವೀಡಿಯೋ ಮಾಡ್ತೀನಿ ಅಂತ ಹೊಡಿತಿದ್ದಾನೆ ಏನೋ ಗೊತ್ತಿಲ್ಲ ಇವನು. ಗೈಸ್ ಅಲ್ಲಿ ನೋಡಿ ಶ್ರೀಕಾಂತ್, ಅವನ ಹೆಸರು ಕೆ ಸಿ ಅಂತೀವಿ ಅಡ್ಡ ಹೆಸರು. ಎಲ್ಲ ಜಗಳ ಆಡ್ತವ್ರು ನೋಡಿ. 4 ಹೋಗಿಲ್ಲ 4 ಆಯ್ತು ಅಂತ ಇಲ್ಲಿ ವಾದ ಮಾಡ್ತಾವ್ರೆ ಕುತ್ಕೊಂಡು. ಬರೀ ವಾದನೆ ಮಾಡ್ತಾರೆ, ಬೌಲಿಂಗ್ ಮಾಡುವ ಬೇಗ ಅನ್ನೋದಿಲ್ಲ. ಇದೇ ನೋಡಿ ನಮ್ಮೂರಲ್ಲಿ ಹಳ್ಳಿ ಗಲ್ಲಿ ಕ್ರಿಕೆಟ್ ಅಂದರೆ ಸಂಜೆ ಟೈಮ್ ಹಿಂಗೆ ಆಡ್ತೀವಿ ಅಂದರೆ ಇವು ಕಿತ್ತಾಟ ಇವು ಸುಮ್ಮನೆ ಈ ಥರ. ಈಗ ಮತ್ತೆ ಎಸ್ತಾ ಹೊಡೆದ. 6 ಹೊಡ್ಬಿಡ ಗೈಸ್ ಈ ಬಾಲ್ ಕೌಶಿಕು. ಅವನು 2 6, ಇವನು 3 6. ಬರೀ ಎಲ್ಲ ಇದೇ ಬದೈತೆ ನೋಡಿ. ಕಿತ್ತಾಡ್ತವ್ರೆ ಇಲ್ಲಿ. ನೋ ಬಾಲು ಅಂತ ಅವನು ಅಂಪೇರು, ಇವನು ನೋ ಬಾಲ್ ಇಲ್ಲ ಅಂತ ಕಿತ್ತಾಡ್ತವ್ರೆ. ಒಳ್ಳೆ ಕಿತ್ತಾಡ್ತವ್ರೆ ನೋಡಿ ಹೆಂಗ್ ಕಿತ್ತಾಡ್ತವ್ರೆ ಗೈಸ್. ನೋಡಿ ಯಾವ ಥರ ನಿಮ್ಮ ಸೈಡ್ ಹಿಂಗೆ ಕಿತ್ತಾಡ್ತಾರ ನಿಮ್ಮೂರಲ್ಲಿ? ನೀವು ಆಡುತ್ತಾವ ನಿಮ್ಮ ಹುಡುಗರು ಈ ಥರ ಎಲ್ಲ ಕಿತ್ತಾಡ್ತಾರೆ ಅಂದರೆ ಒಂದು ಕಾಮೆಂಟ್ ಹಾಕಿ. ಬಾಲ್ ಮಾಡ್ತಾವನೆ. ಬಾಲ್ಗೆ ಏನಿಲ್ಲ ಅಂದ್ರೂ 25 ರನ್ ಕೊಟ್ಟವನು ಗೈಸ್. ಓವರ್ಗೆ 4 6 ಹೊಡ್ಸ್ಕೊಂಡವನೆ. 1 ಸಿಂಗಲ್ ಹೊಡೋರು ಅಷ್ಟೇ. 4 6 ಹೊಡ್ಸ್ಕೊಂಡು 1 ಸಿಂಗಲ್ ಹೋಗಿ 25 ರನ್ ಕೊಟ್ಟವನೆ. ಬಾಲು. ಈ ಬಾಲ್ ಏನು ಮಾಡ್ತಾನೋ. ಈ ಬಾಲ್ ಕ್ಯಾಚ್ ಆಗೋ ಸಂಭವತೆ ಇದೆ. ಹಿಡಿದ್ರೆ ಕ್ಯಾಚ್. ಅಯ್ಯೋ, ಕ್ಯಾಚ್ ಬಿಟ್ಬಿಡ ಗೈಸ್. ಕ್ಯಾಚ್ ಬಿಟ್ಬಿಡ. ಅವನು ಬೇಜಾರಾಗೋಯ್ತು. ಈ ಥರ ಆಡಿದ್ರೆ ಎಲ್ಲಿ ಈ ಥರ ಅವ್ರದ್ದು ಮ್ಯಾಚು ಹೋಗ್ಬಿಡುತ್ತೆ ಗೈಸ್. ಇವಾಗ 4 ಓವರ್ ಆಗೈತೆ. ಈಗ 5ನೇ ಓವರ್ ಮಾಡೋಕ್ಕೆ ನಮ್ಮ ಕಿರಣ್ ಅಣ್ಣನವ್ರು ಬರ್ತಾವ್ರೆ, ಅಲಿಯಾಸ್ ಗುಂಡ. ಆಮೇಲೆ ಲಲ್ಲಿ ಅಂತ ಅವ್ರ ಹೆಸರು. ಲಲ್ಲಿ ಅಂತ ಫೇಮಸ್ಸು ನಮ್ಮೂರಲ್ಲಿ. ಈಗ ಲಾಸ್ಟ್ ಓವರ್ ಮಾಡೋಕ್ಕೆ ಕಿರಣ್ ಅಣ್ಣ ಅವ್ರು ಬರ್ತಾವ್ರೆ. ಸ್ಟ್ರೈಕಲ್ಲಿ ವಿಕ್ಕಿ ಇದ್ದಾನೆ. ಈಗ ಫಸ್ಟ್ ಬಾಲ್ ಮಾಡ್ತಾರೆ ಕಿರಣ್ ಅಣ್ಣನವರು. ನೋಡಿ ಇವಾಗ ಯಾವ ಥರ ಮಾಡ್ತಾರೆ ಅವರು ಅಂತ. ಒಳ್ಳೆ ಬೌಲಿಂಗ್ ಬಿದ್ದಿದೆ. ಮೊದಲನೇ ಬಾಲ್ 6 ಹೊಡ್ಸ್ಕೊಂಡ್ರು. ಮತ್ತೆ 3 ಬಾಲ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಇವಾಗ ಮತ್ತೆ ಅದು ಸಿಂಗಲ್ ಆಗಿದೆ. ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ದಾರೆ ಗೈಸ್. ಸಿಕ್ಕಾಪಟ್ಟೆ ಕಮ್ ಬ್ಯಾಕ್. ಹಿಡ್ಕೊಂಡು ಹೊಡೆದಿರೋ ಔಟೆ. ಸೂಪರ್ ಹೊಡಿತಾ ಇಂಚರಿ ನಮ್ಮ ಫೀಲ್ಡರ್ ಇದ್ದಾರೆ. ಸಿಂಗಲ್ ರನ್. ಅವರೇ ರನ್ನರ್ ಆಗ್ಬಿಟ್ಟಿದ್ದಾರೆ.
ರನ್ನರ್ ಯಾರು ಇಲ್ಲ, ಅವರೇ ಓಡ್ತವ್ರೆ ಗೈಸ್. ಬಂದಾಗಲ್ಲ ರನ್ನರ್ ತಗೊಳ್ಳೋರು, ಈ ಸಲ ಅವರೇ ರನ್ ಮಾಡ್ತಾವ್ರೆ. ಓಪನರ್ ಆಗಿ ಕಿರಣ್ ಮತ್ತೆ ನಂದನ್ ಹೋಗಿದ್ದಾರೆ. ನಾನು ಓಪನರ್ ಹೋಗಂದ್ರು ನಾನು ಓಪನರ್ ಆಡೋಕ್ಕಾಗಲ್ಲ, ಬೇಗ ಬೇಗ ಔಟ್ ಆಗೋಯ್ತೀನಿ. ಅದರಿಂದ ನಾನು ಫಸ್ಟ್ ಡೌನ್ ಹೋಯ್ತೀನಿ. ಈಗ ಓಪನರ್ ನಂದ ಮತ್ತು ಅವರು, ನಾನು ಫಸ್ಟ್ ಡೌನ್ ಹೋಯ್ತೀನಿ. ಇವರು ನಮ್ಮ ಹಿರಿಯ ಆಟಗಾರರು ರವಿ ಅಣ್ಣ ಮತ್ತು ನಮ್ಮ ಸ್ವಾಮಿ ಅಣ್ಣ. ಇವರು ಹಳೆ ಕಾಲದ ಹುಲಿ ನಮ್ಮ ಸೀನಣ್ಣ ಅಂತ. ಮ್ಯಾಚ್ ಆಡಲ್ಲ ಅಷ್ಟೇ. ನೋಡಿ ಮಕ್ಕಳು ಕರ್ಕೊಂಬಂದು ಆಟ ಆಡಿಸ್ತವ್ರೆ. ಚಿಂಗ್ಳು ನನ್ನ ಮಗ ಇವನು, ಹೆವಿ ಚಿಂಗ್ಳು. ನಮ್ಮ ಸಿದ್ಧ ಪಾಪ ಓಪನಿಂಗು ನೆನ್ನೆ ಆಡಿದಾಗ ಮ್ಯಾಚ್ ಆದಾಗ ನಾನು ಇವನು ಹೋಗೋಣ ಅಂದ್ಕೊಂಡು, ನೋಡ್ರಿ ಇವಾಗ ಬಂದವನೆ ಲೇಟಾಗೆ. ನೋಡಿ ನಾಳೆ ಹೋಗುವಂತವನೆ ಲೇಟಾಗಿ ಬಂದ್ಬಿಟ್ಟು. ಗೈಸ್ ಇವನು ಅವನಲ್ಲ, ಈ ವಯಸ್ಸಿಗೆ ಇವನಿಗೆ ಹುಡುಗಿ ಬೇಕು. ವ್ಯಾನಲ್ಲಿ ಸ್ಕೂಲ್ ವ್ಯಾನಲ್ಲಿ ಕಿಸ್ ಕೊಡ್ತಾನೆ ಹುಡುಗಿಗೆ, ಫ್ಲೈಂಗ್ ಕಿಸ್ಸ. ಯಾವ ಥರ ಎಲ್ಲ ಕೊಟ್ಟದ್ ನೀನು? ಯಾವ ಥರ ಕೊಟ್ಟು ಹೇಳು ಫ್ಲೈಂಗ್ ಕಿಸ್ಸ ನೀನು? ಕೊಟ್ಬಿಡ ಇಲ್ಲಿ ಒಂದಾ ಕೊಡ್ಲಾ? ಇಲ್ಲಿ ಕೊಡ್ಲಾ ಪ್ಲೇಸ್? ಇಲ್ಲಿ ಕೊಡಲ್ಲ ನೀನ್ ಕೊಟ್ಟಿಲ್ವಾ ನಿಮ್ ಹುಡುಗಿಗೆ? ನೋಡಿ ಗೈಸ್ ಹೌಸ್ಕೋತ ಬಿದ್ದವನೆ, ನಾಚಿಕೆ ಹುಡುಗಂಗೆ. ಅದು ವ್ಯಾನ್ ಇಳಿದ ತಕ್ಷಣ ಯಾವ ತರ ಕೊಡ್ತಾವ ಗೊತ್ತಾ ಪ್ಲೇಂಗ್ ಕಿಸ್ ಹುಡುಗಿಗೆ. ಓಪನರ್ ಆಗಿ ನಮ್ ನಂದ ಹೋಗಿದ್ದಾನೆ. ನಂದ ಹೋಗಿ ಬಾಲು ವೇಸ್ಟ್ ಮಾಡಿದ್ದಾನೆ. ಕಿರಣ್ ಅವರು ಒಂದು ಸಿಂಗಲ್ ಕೊಟ್ಟಿದ್ದಾರೆ. ನಮ್ಮ ಹುಡುಗರು ಟೀಮಲ್ಲೆಲ್ಲ ವೆಯ್ಟ್ ಮಾಡ್ತಾವ್ರೆ ಕುತ್ಕೊಂಡು ಬ್ಯಾಟಿಂಗ್ಗೆ. ನೆಕ್ಸ್ಟ್ ನಾನೇ ಹೋಗೋದು ಗೈಸ್, ಕ್ಯಾಚ್ ಆದ್ರೆ ನೆಕ್ಸ್ಟ್ ನಾನೇ ಹೋಗೋದು. ವಿಡಿಯೋ ಮಾಡೋಕ್ಕೆ ನಮ್ಮ ಹುಡುಗರು ಕೊಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ಕುತ್ಕೊಂಡು ಮಣ್ಣಲ್ಲಿ ಶಾಪ್ ಆಗಿ ನನ್ನ ಔಟ್ ಮಾಡಿಸ್ಬಿಟ್ರು ಇವರು. ನೋಡಿ ಶಾಪ್ ಆಗ್ತವನೆ ಕೆಳಗಡೆ ಕುತ್ಕೊಂಡು ಔಟ್ ಮಾಡಿಸ್ಬಿಟ್ರು ನನ್ನ. ನೋಡಿ ಬೇಗ ಔಟ್ ಅಲ್ಲಿ ಅಂದ್ಬಿಟ್ಟು ಅವ್ರನ್ನೆಲ್ಲ ಇದು ಮಾಡ್ತಾವನೆ. ನನಗೂ ಹಂಗೆ ಮಾಡೇ ನನ್ನ ಔಟ್ ಮಾಡಿಸ್ಬಿಟ್ರು. ನಾನು ಒಂದೇ ಬಾಲು ಬಂದ್ಬಿಟ್ಟೆ ಗೈಸ್. 6 ಹೋಗಿದೆ. ಗಣೇಶನ್ ಗುಡಿ ಮ್ಯಾಕ್ ಹೋಗಿದೆ. ಇಲ್ಲಿಂದ ಗಣೇಶನ್ ಗುಡಿ ಮ್ಯಾಕ್ ಕೊಡ್ತಿದ್ದಾರೆ ನಮ್ಮ ಕಿರಣ್ ಅವರು. ಕಬಡ್ಡಿ ಕಿರಣ್, ಲಲ್ಲಿ ಹೆಸರುಗಳು ಬೇಜಾನಿವೆ. ಈ ಕಡೆ ನಮ್ಮ ಇವಾಗ ಆಪೋಸಿಟ್ ತಂಡದವರು ಇವರು ರಘು ಅಂತ. ಹೇಳೋಣ ನೀನು 6 ಹೊಡೆದ ಅಣ್ಣ? ಬೌಲರ್ ಕರೆಕ್ಟ್ ಆಗಿ ಹೇಳು. ಬೌಲರ್ 6 ಮತ್ತೆ ಬ್ಯಾಟಿಂಗ್ ಯಾಕೆ ಹಂಗೆ ಕಿತ್ತಾಡಿ? ಡೈಲಿ ಹಂಗೆ ಕಿತ್ತಾಡ್ಬಿಡೋದು ಬ್ಯಾಟಿಂಗ್ಗೆ ಗೈಸ್. ಬ್ಯಾಟಿಂಗು ಫೀಲ್ಡಿಂಗು ಎರಡು ಮಾಡ್ತಾರೆ. ಹೊಸಬ ಓ ಬ್ಯಾಟ್ಸ್ಮನ್ ಅವರು ಹೊಡ್ಬಿಟ್ಟಿದ್ದಾರೆ. ಚೀರು ಅಂತ ಅವ್ರ ಹೆಸರು, ಅಲಿಯಾಸ್ ಅಡ್ಡ ಹೆಸರು ಏನೈತೆ ಅಡ್ಡ ಹೆಸರು ಗೊತ್ತಿಲ್ಲ. ಒಂದು ಸಿಂಗಲ್ ಅನ್ನು ಕೊಟ್ಟು ಈ ಕಡೆ ಕಿರಣ್ ಅವರು ಬಂದವ್ರೆ, ಬಾಲನ್ನು ಟಚ್ ಮಾಡ್ಬಿಟ್ಟವ್ರೆ. ಹೆಬ್ಬೆಟ್ರಾಮ ಅಂತ ಅಡ್ಡ ಹೆಸರು ಅವ್ರದ್ದು, ಚೀರು ಅವ್ರದ್ದು. ಓ ಲಲ್ಲಿ ಅವರು ಸಿಂಗಲ್ ಹೋಗ್ಬಿಟ್ಟಾರ. ಲಲ್ಲಿ ಅವರು ನೋಡಿ ರನ್ ಯಾವ ತರ ಓಡ್ತವ್ರೆ ಅಂತ. ಪಾಪ ಹುಡುಗಂಗೆ ಏನೋ ಇದಿಲ್ಲ ಅಂತಿದ್ದ, ಪ್ರತಿಭೆ ಇಲ್ಲ ಅಂತಿದ್ದ. ಪರವಾಗಿಲ್ಲ, ಚೀರು ಒಂದು 6 ಹೊಡ್ಬಿಟ್ನಂತೆ, ನಾವು ನೋಡಿಲ್ಲ. ಈ ಕಡೆ ಬ್ಯುಸಿ ಆಗ್ಬಿಟ್ಟಿದ್ದ ಮಾತಾಡ್ತಿರಲ್ಲಿ. ಅಲಿಯಾಸ್ ಹೆಬ್ಬೆಟ್ರಾಮ ಅಂತಾರೆ, ನನಗೆ ಗೊತ್ತಿಲ್ಲ. ಓ ಪಾಪ ಯುವ ಪ್ರತಿಭೆ, ಅವನಿಗೆ ಇವಾಗ ಬ್ಯಾಟಿಂಗ್ ಕೊಟ್ಟು ಇದು ಮಾಡ್ತಾ ಇದೀವಿ. ಆ ಕಡೆ ಶ್ರೀಕಾಂತ್ ಅವರು ಬೌಲಿಂಗ್, ಈ ಕಡೆ ಬ್ಯಾಟಿಂಗ್ ಅವರು ಮಾಡ್ತವ್ರೆ. ಈ ಬಾಲ್ ಅನ್ನು ಓಡಿ ಬಂದು ಎಸೆದ ಶ್ರೀಕಾಂತ್ ಅವರು. ಈ ಕಡೆ ಬ್ಯಾಟ್ಸ್ಮನ್ ಏನ್ ಮಾಡ್ತಾರೆ? ಓ ಬ್ಯಾಟ್ಸ್ಮನ್ ಹೊಡೆಯೋದ್ರಲ್ಲಿ ಕೌಶಿಕ್ ಕ್ಯಾಚ್ ಚೆಲ್ಲಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿ ಹೊಡೆದ ಹುಡುಗ. ನಾನು ಹಂಗಾಡಿವಲ್ಲ ಗೈಸ್, ಫಸ್ಟ್ ಬಾಲೇ ವಿಕೆಟ್ ಆಗೋದೆ, ಬೋಲ್ಡ್ ಆಗೋದೆ. ಪರವಾಗಿಲ್ಲ, ನೆಕ್ಸ್ಟ್ ನಾನು ಓಪನಿಂಗ್ ಹೊಡಿತೀನಿ. ಇವ್ರು ಹೆಂಗೆಲ್ಲ ಆಡ್ಕೊಳ್ಳಿ, ಓಪನಿಂಗ್ ಅದು ಹೆಂಗ್ ಆಡ್ತೀನಿ ಅಂತ ತೋರಿಸ್ತೀನಿ. ಓ ವಿಕೆಟ್ ಆಗೋದಾ? ನೆಕ್ಸ್ಟ್ ನಮ್ಮ ಭರತ್ ಅಲಿಯಾಸ್ ಕುಂಡ್ಗಿರಿ ಅಂತಾರೆ ಅವ್ರನ್ನೆಲ್ಲ. ಆಮೇಲೆ ಇನ್ನೊಂದು ಹೆಸರು ಏನೋ ಅಂತಾರಪ್ಪ, ಪುಟ್ಟ ಅಂತಾರೆ. ಇವಾಗ ಭರತ್ ಅವರು ನಾನ್ ಸ್ಟ್ರೈಕ್ ಹೋಯ್ತಿದ್ದಾರೆ. ಈಗ ಸ್ಟ್ರೈಕ್ಗೆ ಬರ್ತಿದ್ದಾರೆ ಇವರು. ಲಾಸ್ಟ್ ಬ್ಯಾಟ್ಸ್ಮನ್, ಕೊನೆಯ ಬ್ಯಾಟ್ಸ್ಮನ್, ಅತಿರಥ ಮಹಾರಥ ಜಿಜಿ ಬ್ಯಾಟ್ಸ್ಮನ್ ಅಂದ್ರೆ ಜಿಜಿ ಪವನ್ ಅಂತ. ಅವರು ಸಣ್ಣಕ್ಕಿದಾರಲ್ಲ, ಓ ಅತ್ಯುತ್ತಮ ಆಟಗಾರ, 6 ಅನ್ನು ಬರ್ದಿದ್ದಾರೆ. ಆಳು ಎಷ್ಟು ಸಣ್ಣ ಇದ್ದಾರಂತ ಮುಖ್ಯ ಅಲ್ಲ, ಪವರ್ ಎಷ್ಟಿದೆ ಅಂತ ಮುಖ್ಯ. ಅವರು ಪಾಪ ಎಷ್ಟು ಅವ್ರ ಮನ್ಸಲ್ಲಿ ಎಷ್ಟು ನೋವಿದೆ, ದುಃಖವಿದೆ ಅಂತ ನಮಗೆ ಗೊತ್ತು. ಯಾಕಂದ್ರೆ ಇಲ್ಲಿ ನಿಂತ್ಕೊಂಡು ಎಲ್ಲ ಅವ್ರನ್ನ ಆಡ್ಕೋತಾವ್ರೆ, ಏನು ಹೊಡಿಯಲ್ಲ ಅಂತ. ನೋಡ್ರೆ ಒಂದು 6 ಹೊಡ್ಬಿಟ್ಟಿದ್ದಾನೆ. ಹೆಂಗೆ 6 ಹೊಡೆದಿರೋದು? ನಮ್ ನಂದನು ಏನು ಹೊಡೆದಿಲ್ಲ, ಹುಡುಗನು ಏನು ಹೊಡೆದಿಲ್ಲ. ಪಾಪ ಸಿದ್ದಂಗ್ ಬ್ಯಾಟ್ಸ್ಮನ್ ಕೊಟ್ಟು ಹೋಗಿ ಬ್ಯಾಲ್ ಬೀಸ್ಬಿಟ್ಟು ಬಂದ. ಓ ಇನ್ನೊಂದು 6 ಹೋಗುವ ಸಾಧ್ಯತೆ ಅಲ್ಲಿ ಇರೋದು. ಚಿಂಟು ಅವರು ಕ್ಯಾಚ್ ಅವರು ಬಿಡಲ್ಲ, ಕ್ಯಾಚ್ ಆಗಿದ್ದಾರೆ. ಪವನ್ ಅವರು ಒಂದು 6 ಹೊಡೆದು ಇದಾಗಿದ್ದಾರೆ. ನಮ್ಮ ತಂಡ ವಿಜಯಶಾಲಿ ಆಗಿಲ್ಲ, ಆಪೋಸಿಟ್ ತಂಡ ವಿಜಯಶಾಲಿ ಆಗಿದೆ. ಇವಾಗ ಫೀಲ್ಡಿಂಗ್ ಕಾಯ್ಲೇಬೇಕು ನಾವು. ನಮ್ದು ಟೀಮು ಸೋತಿರ್ಬೋದು, ಬಟ್ ಇನ್ನೂ ಸೋತಿಲ್ಲ, ಗೆದ್ದೇ ಗೆಲ್ತೀವಿ. ಇವಾಗ ಓಪನಿಂಗ್ ಬ್ಯಾಟ್ಸ್ಮನ್ ನಮ್ಮ ಇವ್ರು ಬರ್ತಿದ್ದಾರೆ, ಯಾರೋ ಸ್ವಾಮಿ ಅಣ್ಣವರು. ತೋರಿಸ್ತೀನಿ ಬನ್ನಿ ಅವ್ರನ್ನ. ನೋಡಿ ಅವ್ರ ಟೀಮು ಹುಡುಗರೆಲ್ಲ ಹೋಗ್ತಿದ್ದಾರೆ. ಒಳ್ಳೆ ಕ್ಯಾಚ್ ಹಿಡ್ದ. ಈ ಕಡೆ 0-2 ಸ್ವಾಮಿ ಅಂತ ಹಾಕೊಂಡಿದ್ದಾರೆ ನೋಡಿ, ಓಪನಿಂಗ್ ಬ್ಯಾಟ್ಸ್ಮನ್ ಇವರು. ಆ ಟೀಮಲ್ಲಿ ನಮ್ಮೂರ ಟೂರ್ನಮೆಂಟ್ ಮಾಡಿದ್ರು ಒಳ್ಳೊಳ್ಳೆ ಶಾಟ್ಗಳು ಹೊಡಿತಾರೆ ಮಾತ್ರ. ಇವಾಗ ಹೊಡಿತಾರೆ ನೋಡಿ ಯಾವ ಥರ ಅಂತ ತೋರಿಸ್ತೀನಿ. ಆಪೋಸಿಟ್ ಟೀಮಲ್ಲಿ ಹಿರಿಯ ಆಟಗಾರರು ರವಿ ಅಣ್ಣ,
ಮತ್ತು ನಮ್ಮ ಸ್ವಾಮಿ ಅಣ್ಣ ಸಜ್ಜಾಗ್ತಿದ್ದಾರೆ ಇವಾಗ. ನಮ್ಮ ಫೀಲ್ಡಿಂಗ್ಗೆ ಹುಡುಗರೆಲ್ಲ ಸಜ್ಜಾಗಿದ್ದಾರೆ. ಏನಿದ್ರೆ ಇವಾಗ ಬಂದು ಹೊಡೆಯೋದಷ್ಟೇ. ಯಾರ್ಯಾರು ಯಾವ ಥರ ಬೌಲಿಂಗ್ ಮಾಡ್ತಾರೆ ಹೊಡ್ಸ್ಕೋತಾರೆ, ಅವ್ರು ಯಾವ ಥರ ಬ್ಯಾಟಿಂಗ್ ಮಾಡ್ತಾರೆ ತೋರಿಸ್ತೀನಿ ಬನ್ನಿ. ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗ್ತಿದೆ. ಸೆಕೆಂಡ್ ಇನ್ನಿಂಗ್ಸ್ಗೆ ನಮ್ಮದೇ ಮುಹೂರ್ತ ಮಾಡ್ತಾ ಇದ್ದೀವಿ. ಸೆಕೆಂಡ್ ಮ್ಯಾಚ್, ಮೊದಲನೇ ಬಾಲ್, ಮೊದಲನೇ ಓವರ್, ಮೊದಲನೇ ಎಸೆತದಲ್ಲೇ 6. ಹೇಳಿದ್ನಲ್ಲ ಅವರು ಹಿರಿಯ ಆಟಗಾರರು ಯಾವ ಥರ ಶಾಟ್ಗಳು ಹೊಡಿತಾರೆ ಅಂತ. ಹೊಡೆದಿದೆ ನೋಡಿ ಮೊದಲನೇ ಮಾಲೆ, ಮೊದಲನೇ 6. ಅದು ಎಲ್ಲಿ ಗಂಟ ಹೋಗಿದೆ, ಫೀಲ್ಡರ್ ಅಲ್ಲಿ ಗಂಟ ಹೋಗಿ ಬಾಲನ್ನು ತಗೋಬತ್ತವನೆ. ಒಂದು 6 ಅನ್ನು ಬಾರಿಸಿ ತಂಡಕ್ಕೆ 6 ರನ್ ಸೇರ್ಪಡೆಯಾಗಿದೆ. ನಮ್ಮ ತಂಡದಲ್ಲಿ ಈ ತರ ಯಾರು ಹೊಡೆಯೋರಿಲ್ಲ, ನಾನು ಒಬ್ಬನ್ ಬಿಟ್ಟು ನಾನು ಹೊಡಿತೀನಿ, ನೋಡಿದ್ರು ಬನ್ನಿ. ಶೇಖರ್ ಹೋಗಿದ್ದಾರೆ, ರವಿ ಅಣ್ಣವರು ಯಾವ ತರ ಹೊಡಿತಾರೆ ಅನ್ನೋ ಕಾದು ನೋಡೋದಲ್ಲಿ ವೈಡ್ ಹಾಕೋ ಮುಖಾಂತರ ಬೈಸಲ್ಲಿ ರನ್ ಬಂದಿದೆ. ನಮ್ಮ ಹುಡುಗ ಒಂದು ವಿಕೆಟ್ ಅನ್ನು ಕಿತ್ಬಿಟ್ಟಿದ್ದಾರೆ ನಮ್ಮ ಸಮಯನ. ನಾವು ಮೊಬೈಲ್ ಒಳಗಡೆ ಮಾಡ್ಬಿಟ್ಟಿದೆ, ಜಾಸ್ತಿ ಯೂಸ್ ಮಾಡಂಗಿಲ್ಲ, ಬೈತಾರೆ. ಅದರಿಂದ ನೋಡಿ ನಮ್ಮ ಶ್ರೀಕಾಂತ್ KC ಅವರು ಬಂದಿದ್ದಾರೆ. ಬಟ್ 4 ಓವರ್ಸ್ ಅವನದೈತೆ, 4 ಹೋಗಿದೆ, ಬಿಟ್ಬಿಟ್ರೆ ಗ್ಯಾಪಲ್ಲಿ. ಟೂಪುಕ್ಕೆ ನಮ್ಮ ಶ್ರೀಕಾಂತ್ ಅವ್ನು 4 ಹೊಡ್ಬಿಡೋನ್ ಗೈಸ್. ನನ್ನ ಹತ್ರನೇ ಹೋಯ್ತು, ಬಾಲ್ ತಡಿಬೇಕಾಯ್ತು, ಬಟ್ ಫೋನಲ್ಲಿ ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ತಡೆದಿಲ್ಲ. ನೆಕ್ಸ್ಟು ತಡಿತೀನಿ ನೋಡಿ ಇವಾಗ. ಹಿರಿಯ ಆಟಗಾರ ಕಿರಣ್ ಅಣ್ಣನವರು ಮೊದಲನೇ ಬಾಲಲ್ಲಿ 6 ಹೋಗಿದೆ. ಮೊದಲನೇ ಬಾಲಲ್ಲಿ ಕಂಟ್ರೋಲ್ ಮಾಡ್ಕೋತಾರೆ ಅಂದ್ಕೊಂಡೆ, ಕಂಟ್ರೋಲ್ ಮಾಡಿಲ್ಲ, 6 ಹೋಗೈತೆ ಗೈಸ್. ಲಾಸ್ಟ್ ಓವರ್ ತೋರಿಸ್ತೀನಿ ಮನೆ ಎಷ್ಟು ಮಾಡ್ತಾರೆ ಅಂತ. ಓವರ್ಗೆ ವಿಕೆಟ್ ಆಗಿ ನೆಕ್ಸ್ಟ್ ಬ್ಯಾಟ್ಸ್ಮ್ಯಾನ್ ಆಲ್ರೌಂಡರ್ ಆಗಿ ಬೌಲಿಂಗು ಮಾಡ್ತಾರೆ, ಬ್ಯಾಟ್ಸ್ಮನ್ನು ಆಡ್ತಾರೆ. ರಘು ಅಣ್ಣವರು ಬರ್ತಿದ್ದಾರೆ. ರಘು ಅಂತ ಬ್ಯಾಟ್ಸ್ಮನ್ ಹೆಸರು ಬರ್ತಿದ್ದಾರೆ ನೋಡಿ. ಬ್ಯಾಟ್ನ ಅಲ್ಲಿಂದಾನೆ ಎಲ್ಲ ಇದು ಮಾಡ್ಕೊ ಬರ್ತಾರೆ, ವಾರ್ಮ್ ಆಫ್ ಮಾಡ್ಕೊಂಡು ಬ್ಯಾಟ್ ಬೀಸ್ಕೊಂಬತ್ತಿದ್ದಾರೆ. ನೋಡೋಣ ಯಾವ ಥರ ಬ್ಯಾಟಿಂಗ್ ಮಾಡ್ತಾರೆ ಇವರು ಅಂತ. ಇಬ್ರು ಹೊಸ ಬ್ಯಾಟ್ಸ್ಮನ್ ಇವಾಗ ಎಂಟ್ರಿ. ನಮ್ಮ ಆನಂದಣ್ಣ ಅವರು ನಮ್ಮ ಚಮಕ್ಕೆ ಚಿಲ್ಕಿ ಬಿಲ್ಕಿ ಬೌಲಿಂಗ್ಗೆ ಔಟ್ ಆಗ್ಬಿಟ್ಟಿದ್ದಾರೆ, ಫಸ್ಟ್ ಬಾಲ್ ಔಟ್ ಆಗಿದ್ದಾರೆ. ಈ ಕಡೆ ನೆಕ್ಸ್ಟ್ ಬ್ಯಾಟ್ಸ್ಮನ್ ಯಾರು ಅಂದರೆ ಚಿಂಟು, ಚಿಗನಹಳ್ಳಿ ಹುಡುಗ. ಪಾಪ ಚಿಗನಹಳ್ಳಿಯಿಂದ ಇಲ್ಲಿವರೆಗೂ ಬರ್ತಾರೆ ಗೈಸ್ ಕ್ರಿಕೆಟ್ ಆಡೋಕ್ಕೆ. ನೋಡಿ ಕ್ರಿಕೆಟ್ ಮೇಲೆ ಎಷ್ಟು ಅಭಿಮಾನ ಇದೆ, ಎಷ್ಟು ಪ್ರೀತಿ ಇದೆ ಅಂತ. ಚಿಗನಹಳ್ಳಿಯಿಂದ ನಮ್ಮೂರಿಗೆ ನಾಗವರೆಗೆ ಬರ್ತಾರೆ, 2 ಕಿಲೋಮೀಟ್ರು ನಡ್ಕೊಂಡು, ಬೈಕಲ್ಲಿ ಎಲ್ಲ ಥರಲ್ಲೂ ಬರ್ತಾರೆ ಗೈಸ್. ನಮ್ಮ ನಂದೊಂದು ಒಳ್ಳೆ ಬೌಲಿಂಗ್ ಬೀಳುತ್ತೆ ನೋಡಿ, ಯಾವ ಥರ ಓಡ್ ಬಂದು ಹೆಂಗೆ ಚಮಕ್ ಕೊಡ್ಕೊಂಡು ಎಸಿತಾನೆ. ಡಾಟ್ ಬಾಲ್. ಆ ಕಡೆ ನೋಡಿದ್ರೆ ಬಾಲ್ ಬಿಡ್ತಾವನೆ, ಬೈಸಲ್ಲೆಲ್ಲ ಓಡ್ತಾ ಬಿದ್ದವ್ರೆ. 2 ರನ್ನೆಲ್ಲ ಓಡ್ಬಿಟ್ರು ಗೈಸ್. ಯೋಗೇಶ್ ಗಾಂಜಾ ಅಂತಾರೆ ಅವ್ರನ್ನ, ಪಾಪ ಯೋಗೇಶ್ನ. ಅವನು ಚಿಗನಹಳ್ಳಿ ಹುಡುಗ ನೋಡಿ, ಇಲ್ಲಿವರೆಗೂ ಬಂದವನೇ ಆಡೋಕ್ಕೆ. ರಘುವಣ ಇವಾಗ ಒಂದು 6 ಹೊಡ್ರೆ ನಮ್ಮ ಕಡೆಯಿಂದ 500 ರೂಪಾಯಿ ಬಹುಮಾನ ಇರುತ್ತೆ, ನೋಡೋಣ ಹೊಡಿತಾರೆ ಏನು ಅಂತ. ಇವಾಗ ನಮ್ಮ ಸಿದ್ಧ ಓಡಿ ಬಂದ ಎಸೆದ ಬಾಲನ್ನು ಹೊಸ ಬ್ಯಾಟ್ಸ್ಮನ್ ಯೋಗೇಶ್ ಅಲಿಯಾಸ್ ಗಾಂಜಾ ಅಂತಾರೆ ಅವ್ರನ್ನ, ಔಟ್ ಆಗಿದ್ದಾರೆ. ಈ ಓವರ್ ಒಳ್ಳೆ ಬೌಲಿಂಗ್ ಮಾಡಿದ್ದಾನೆ, 4 ವಿಕೆಟ್ ಕಿತ್ತಿದ್ದಾನೆ. ಪಾಪ ನಮ್ಮ ರಘು ಅಣ್ಣಂಗೆ ಸ್ಟ್ರೈಕೇ ಸಿಕ್ಕಿಲ್ಲ, ನಾನ್ ಸ್ಟ್ರೈಕಲ್ಲಿ ನಿಂತ್ಕೊಂಡು ಇದು ಮಾಡ್ತವ್ರೆ ಪಾಪ, ರನ್ನಿಂಗ್ ಓಡಿ. ಇವಾಗ ಲಾಸ್ಟ್ ಎಸಿತ ಜಸ್ಟ್ ಮಿಸ್. ಫುಲ್ಲು ಕತ್ಲಾಗೈತೆ, ಇನ್ನೂ ಆಡ್ತಾವ್ರೆ ಹುಡುಗರೆಲ್ಲರೂ ನೋಡಿ, ಇನ್ನೂ ಕಿತ್ತಾಡ್ಕೊಂಡು ಇದು ಮಾಡ್ತಾವ್ರೆ. ಬಟ್ ಏನಂದರೆ ನಾನು 3 ಮ್ಯಾಚ್ ಹೋಗಿದ್ದೀನಿ ಬ್ಯಾಟ್ಸ್ಮನ್ನು, ಬರೀ ಒಂದೊಂದು ಬಾಲಿ ಔಟ್ ಆಗ್ಬಿಟ್ಟಿದ್ದೀನಿ. ಅದರಿಂದ ನಾನು ವೀಡಿಯೋ ಮಾತ್ರ ಹಾಕಲ್ಲ, ಅದು ಔಟ್ ಆಗಿರೋದು. ನೆಕ್ಸ್ಟ್ ಇನ್ನೊಂದ್ಸಲಿ ಬಂದಾಗ, ನಾನು ಬ್ಯಾಟಿಂಗ್ ಬಂದಾಗ ಅದು ವೀಡಿಯೋ ಸಪ್ರೇಟ್ ಮಾಡಿ ಹಾಕ್ತೀನಿ ನೋಡಿ. ಬೇಜಾರಾಗೋಯ್ತು, 3 ಮ್ಯಾಚು ಒಂದೊಂದೇ ಬಾಲು ಗೈಸ್. ಡಾಟ್ ಮಾಡಿದ್ರು ಬೇಜಾರಾಯ್ತಿಲ್ಲ, ಒಂದೊಂದೇ ಬಾಲ್ ಔಟ್ ಆಗೋನಲ್ಲ, ಕೀಪರ್ ಕ್ಯಾಚು, ಅದರಿಂದ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಟ್ಟೈತೆ ಗೈಸ್. ನಮ್ಮ ಟೀಮಲ್ಲೆಲ್ಲ ಬರೀ ಬ್ಯಾಟಿಂಗ್ಗೆ ಕಿತ್ತಾಡ್ತಾರೆ ಗೈಸ್. ಬ್ಯಾಟಿಂಗ್ ಕಿತ್ತಾಡ್ತೀನಿ ಅಂದರೆ ಎಲ್ಲಿ ಸಿಗುತ್ತೆ ಹೇಳಿ ನಮಗೆ ಬ್ಯಾಟಿಂಗ್ಗೆ ಇಲ್ಲಿ ಹಿಡ್ಕೊಬಿಟ್ಟು ನಾನು ಅಂತಾರೆ. ಒಂದೊಂದು ಬಾಲೇ ಔಟ್ ಆಯ್ತಾ ಇದೀವಿ ಎಲ್ಲರೂ. ಇವತ್ತು 3 ಮ್ಯಾಚ್ ಅವರೇ ಗೆದ್ದಿದ್ದಾರೆ, ನಾವು 3 ಮ್ಯಾಚ್ ಸೋತಿದ್ದೀವಿ. ಎಸ್ಟರ್ಡೇ ನಾವು ಗೆದ್ದಿದ್ದ 3 ಮ್ಯಾಚ್, ಅವ್ರು 3 ಮ್ಯಾಚ್ ಸೋತಿರೋ ನಿನ್ನೆ. ಇವತ್ತು ಅವ್ರು ಗೆದ್ದಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ನನ್ನ ಚಾನಲ್ನ 20K ಮಾಡಿ. ಲವ್ ಯು ಆಲ್ ಅಂಡ್ ಬಾಯ್.